ವಿದ್ಯಾರ್ಥಿಗಳೇ ಪ್ರಯತ್ನ ಮಾಡ್ರಿ. ಪ್ರಯತ್ನ ಮಾಡಿದಿಂದ ನಿಮ್ಮ ಗಣಿತ ಬಂದೇ ಬರ್ತಾವ. ಇದನ್ನು ಲಕ್ಷ ಕೊಟ್ಟು ಮಾಡಬೇಕು. ಹೆಂಗೆ ಮಾಡ್ತಾರೆ ಸರು ಹೇಳಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೊಂದು ಗಣಿತ, ಇದು ಗಣಿತ ಸೇಮ್ ಅದ. ಇದನ್ನು ಎರಡು ರೀತಿಯ ಒಳಗೆ ನಾನು ಬಿಡಿಸಿ ತೋರಿಸ್ತೀನಿ. ನಿಮಗೆ ಯಾವುದು ಸರಳ ಆಗ್ತದ ಅದನ್ನು ನೀವು ಮಾಡಬೇಕು. ಯಾಕಂದ್ರೆ ಹೇಳಿನಲ್ಲ, ಹಾಡು ಬರ್ತಿರ್ತ ಬೇಕಾದ್ರೆ ಆಗದಾಗ ಹಾಡ್ಬೋದು ಅವನು. ಅದಕ್ಕೆ ಇದನ್ನ ಈ ರೀತಿ ಒಳಗೂ ಮಾಡ್ಬೇಕು. ಈ ರೀತಿ ಯಾವಾಗ ಮಾಡ್ಬೇಕಂದ್ರೆ ಈ ಗಣಿತದಲ್ಲಿ ಪ್ಲಸ್ ಮೈನಸ್ ಅಷ್ಟೇ ಇರಬೇಕು. ಗುಣಾಕಾರ ಭಾಗಾಕಾರ ಇದ್ದರೆ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದರಲ್ಲಿ ಪ್ಲಸ್ ಮೈನಸ್ ಎರಡೇ ಅವ. ಅದಕ್ಕೆ ಒಂದು ರೀತಿ ಪ್ರಕಾರ ಒಂದು ಆವರಣಗಳನ್ನು ಬಿಡಿಸಿ ಮಾಡುವಂಥ ಗಣಿತಗಳನ್ನು ಕಲಿಸ್ತೀನಿ. ನೀವು ಲಕ್ಷ ಕೊಟ್ಟು ನೋಡ್ರಿ. ಮಾಡೋದಾಯ್ತಂದ್ರೆ ವಿಡಿಯೋ ಆನ್ ಮಾಡ್ರಿ. ಹೇಳಾಗ ನೀವೆಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಅದ್ರಾಗಂತೂ ಎಷ್ಟು ಪರ್ಫೆಕ್ಟ್ ಆಗಿಬಿಡ್ತೀರಿ ನೀವು. ಈ ವಿಡಿಯೋಗಳನ್ನು ದಿನಾಲು ಪ್ಲೇ ಮಾಡಿ ನೋಡಿದ್ರೆ ಎಷ್ಟು ಶಾಣ್ಯರಾಗ್ತೀರಿ ನೀವು. ಮಾಡೋದು ಬೇಡ. ಎಷ್ಟು ನೀವು ಇದು ಮಾಡೋದಾಯ್ತು ಪಟ್ನ ಮಾತ್ರ ರಿಪ್ಲೈ ಮಾಡಿಬೇಡ್ರಿ. ಮತ್ತೆ 4-5 ಕ್ವಶನ್ ಮತ್ತೆ ಬಂದು ನಿಂತ್ಬಿಡ್ತು. ಸರ್ ಹೆಂಗೆ ಕಲಿಸ್ಯಾರ ಹಂಗೆ ನನಗೆ ಗುರ್ತದ ಅಂತ ತಿಳ್ಕೊಂಡು ಭಾಳ ಅಭ್ಯಾಸ ರಿವಿಷನ್ ಆಗ್ತದೆ. ಇದರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರಬೇಕಾದ್ರೆ ಗಣಿತದವ್ರಿಗೆ ಬಂದೇ ಬರ್ತದೆ. ಈಗ ನಾವು ಈ ದುಂಡು ಕಂಸ ಅಂದ್ರೆ ಪುಷ್ಪಾವರಣ ಸ್ಮಾಲ್ ಬ್ರಕೆಟ್ ಇದನ್ನು ನಾವು ಬಿಡಿಸ್ಕೋಬೇಕು ಮೊದಲು. ಅದನ್ನು ಹೆಂಗೆ ಬಿಡಿಸ್ತು ಅಂದ್ರೆ ಇಲ್ಲಿ ಸ್ಥಾನ ಬೆಲೆ 2, ಇಲ್ಲಿ ಸ್ಥಾನ ಬೆಲೆ 1 ಅದ. ಪದ್ಧತಿ ಪ್ರಕಾರ ಬಿಡಿಸ್ಕೊಳ್ಳಿ. 8.40 ಮೈನಸ್ 5.25 ಕಳೆಯೋದು. ಎಷ್ಟು ಬಂತು ನೋಡ್ರಿ. 10 5 ಆದ್ರೆ 5, ಕೆಲವೊಂದು 4 3 ಆದ್ರೆ 1, 8 5 ಆದ್ರೆ 3. ಇದು 3.15 ಆಯ್ತು. ಆಮೇಲೆ ಇದನ್ನು ಹಚ್ಕೋರಿ. 3.15 ಭಾಗಿಲೆ 0.7 ನೋಡ್ರಿ. ಅದು 7ರಲ್ಲೇ ಭಾಗ ಹೋಗ್ತದಿಲ್ಲ ಅನ್ನೋದು ಒಂದು ಕಂಡು ಹಿಡಿಬೇಕಲ್ಲ. ಈಗ ಒಂದು ಇದನ್ನ 315 ಹೊರಗೆ ತೆಗೀರಿ. ನೀವು ಹೇಳ್ತಾನೆ 315 ಹೊರಗೆ ತೆಗೆದ್ರೆ ಈಗ 300 ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು 315 ಹೊರಗೆ ತೆಗೀರಿ. ಇದು 7ರಲ್ಲೇ ಭಾಗ ಹೋಗ್ತದಲ್ಲ. ಹೆಂಗೆ ಕಂಡು ಹಿಡಿಬೇಕಂದ್ರೆ ಕೊನೆಯ ಅಂಕೆ 2ರಷ್ಟು ಇದರ ಹಿಂದಿನ ಅಂಕೆ ಕಳೆದು ಬಿಡ್ರಿ. ಒಂದೇ ಕಡಿ ಅಂಕೆಗೇನೆ ನೀವು 2ರಿಂದ ಗುಣಾಕಾರ ಮಾಡ್ರಿ. ಅದನ್ನು ಇದರಾಗ ಕಳಿಯಿರಿ. 5 2 10 ಎಷ್ಟು ಉಳಿತದೆ? 21. 7ರಲ್ಲೇ ಹೋಗ್ತದಿಲ್ಲ ನೋಡ್ರಿ. ಇದು 7ರಲ್ಲೇ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಇದನ್ನು ಹೆಂಗೆ ಮಾಡಬೇಕು ನಾವು ನೋಡು. 3.15 ಸರ್ವಾಸವಾಲಿ 0.7 ಇದರ ಸ್ಥಾನ ಬೆಲೆ ಮೇಲೆ 10 ಕೊಡ್ರಿ. ಇದರ ಸ್ಥಾನ ಬೆಲೆ 100 ಕೊಡ್ರಿ. ನೋಡಿ 7 1ಲೇ ಪೂರ್ಣ ಸಂಖ್ಯೆ ಆಗ್ತದೆ. 7 4ಲೇ 28, 7 5ಲೇ 35. ನೋಡಿ ಈ 0 ಈ 0 ಬರೋಬ್ಬರಿ 45 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು ದಶಮಾಂಶದಾಗ 4.5. ಆನ್ಸರ್ ಇಸ್ ಈಕ್ವಲ್ ಟು 4.5. ಆಮೇಲೆ ನನ್ನ ಭಿನ್ನ ರಾಶಿ ಒಳಗೆ ಇಟ್ಟು ಬಿಡ್ರಿ ಅಂತಂದ್ರೆ ಅದನ್ನು ಒಂದು ತಿಳಿಸ್ತೀನಿ. ಭಿನ್ನ ರಾಶಿಯಾಗಿ ಬಂದಿತ್ತಂದ್ರೆ ಉತ್ತರ ಹೆಂಗೆ ಮಾಡ್ತೀರಿ? 45 ಡಿವೈಡೆಡ್ ಬೈ 10, 5 2ಲೇ 10, 5 9ಲೇ 45 ಬರೋಬ್ಬರಿ 9.2 ಇಸ್ ಈಕ್ವಲ್ ಟು 4.12. ಅವ್ರು ಕೇಳಿದ್ದಾರೆ ಅಂದ್ರೆ ಭಿನ್ನ ರಾಶಿಯಾಗಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಹಾಕ್ರಿ. ಇವು ಕಚ್ಚಾ ಏನೋ ಭಾಳ ಇಂಪಾರ್ಟೆಂಟ್ ಅವನ್ನ ನೆನ್ಪಿಟ್ಕೋರಿ. ಇವೆರಡು ತೆಗಿಯಂಗಿಲ್ಲ. ಇದು 7ರಲ್ಲೇ ಭಾಗ ಹೋಗೋದು ಗುರ್ತಾ ಹಿಡ್ಕೊಳ್ಳೋದು. ಇದು ಬಂದು ಉತ್ತರವನ್ನ ಭಿನ್ನ ರಾಶಿ ಒಳಗೆ ಕೇಳಿದ್ದಂದ್ರೆ ಹಿಂಗೆ ಮಾಡ್ಬೇಕು. ಅವನ ದಶಮಾಂಶದಾಗ ಕೇಳೋಣ ಉತ್ತರ 4.5 ಇಡ್ರಿ. ರೈಟ್ ಇದ್ರೆ ಉತ್ತರ ಹಾಕೊಳ್ರಿ. ಆಮೇಲೆ ಮುಂದಿನ ಗಣಿತಗಳನ್ನ ನೀವು ನಾ ಹೆಂಗೆ ತಿಳಿಸ್ತೀನಿ ಅನ್ನೋದು ಅದನ್ನ ನೋಡ್ಕೋತ ಹೋಗ್ಬಿಟ್ರೆ ಭಾಳ ಅಂದ್ರೆ ಭಾಳ ಸರಳ. ಈಗ ನೋಡಿ ಇದರ ಉತ್ತರ ಹೆಂಗದ. ಇಲ್ಲಿ ಮೊದಲ ದುಂಡು ಕಂಸ ಮೊದಲು ಬಿಡಿಸ್ಕೋರಿ ಅಂತ ನಾ ಹೇಳಿನು. ಬಿಡಿಸ್ಕೋರಿ ಅದು ಬರೋಬ್ಬರಿ. ಆ ದುಂಡು ಕಂಸದ ಅಂತ ತಕ್ಕೋರಿ. 5 ಮೈನಸ್ 6 ಪ್ಲಸ್ 7 ಹೊರಗೆ ತೆಗೆದರೆ ಇದನ್ನ ಮೊದಲು ಈ ಕಂಸನ್ನ ಮೊದಲು ಹೊರಗೆ ತೆಗೀರಿ. ತೆಗೆದಾಗ 5 ಮೈನಸ್ 6 ಪ್ಲಸ್ 7 ಮಾಡಿದ್ರಿ. ಇದು ಪ್ಲಸ್ ಇದು ಪ್ಲಸ್ ಬರೋಬ್ಬರಿ ಎಷ್ಟು? 7 5 12. 12ರಾಗ 6 ಕಳೆದರೆ ಎಷ್ಟು ಬಂತು? 6 ಉತ್ತರ ಬಂತು. ಅದನ್ನ
ಈ ಪ್ಲಸ್ನ ಮುಂದಿಟ್ಟು ಈ ದೊಡ್ಡ ಕೌಂಸ ಹೊತ್ತು ಈ ಚೌಕಾಂಶ ಹಾಕ್ಬೇಕು. ಅದಕ್ಕೆ ಹೆಂಗೆ ಬರೋಬರಿ 18 ಮೈನಸ್ ಚೌಕಾಂಶ 7 ಪ್ಲಸ್ ಪುಷ್ಪಾವರಣ 3 ಪ್ಲಸ್ ಏನು ಬಂದದ ಉತ್ತರ 6 ಬಂದದ. ಪುಷ್ಪಾವರಣ ಪೂರ್ತಿ ಚೌಕಾಂಶ ಪೂರ್ತಿ. ಈಗ ಪುಷ್ಪಾವರಣ ಬಾಯಲ್ಲಿನೇ ಬರ್ತದಿಲ್ಲ ನೋಡ್ರಿ ಉತ್ತರ. 6 3 9 ಆಗ್ತದಿಲ್ಲ, ಇಟ್ಟು ಬಿಡ್ರಿ ಅದು. 18 ಮೈನಸ್ ಚೌಕಾಂಶ 7 ಪ್ಲಸ್ ಏನು ಬಂದದಲ್ಲ 6 1 3 9 ನೋಡ್ರಿ ಬರೋಬರಿ. 18 ಮೈನಸ್ ಚೌಕಾಂಶ ಬಿಡ್ಕೋರಿ 16 ಆಯ್ತು. 18ರಾಗ 16 ಕಳೆದ್ರೆ 2 ಬಂತು. ಆನ್ಸರ್ ಈಸ್ ಈಕ್ವಲ್ ಟು 2. ನೋಡಿ, ಇಂಥ ಗಣಿತಗಳನ್ನು ನಾ ಸೈಲೆಂಟಾಗಿ ಹೇಳ್ತೀನಿ ನೋಡ್ರಿ. ಮೊದಲು ಏನು ಮಾಡ್ಬೇಕು, ಇದನ್ನು ತಕ್ಕೋರಿ. 5 6 ಪ್ಲಸ್ 7 ಇದು ಅಧಿಕ 7 12 ಈ 6 ಕಳೆರಿ 6 ಬಂತು. ಹೊಳ್ಳಿ ಎಲ್ಲಿ ಮಾಡಬೇಕು, ಈ ಪ್ಲಸ್ ಮುಂದೆ ಇಡ್ಬೇಕು. ಇಟ್ಟು ನೋಡ್ರಿ 18 ಮೈನಸ್ ಚೌಕಾಂಶ 7 ಪ್ಲಸ್ ಪುಷ್ಪಾವರಣ 3 ಪ್ಲಸ್ ಇದ್ರ ಉತ್ತರ ಎಷ್ಟು ಬಂದದ 6 ಬಂದದ. ಈಗ ನೀವು ಈ ಪುಷ್ಪಾವರಣ ಬಿಡಿಸ್ಕೋಬೇಕು, ಕರ್ಲಿ ಬ್ರಾಕೆಟ್ ಬಿಡಿಸ್ಕೋಬೇಕು. 6 3 9 ಆಯ್ತು, ಡೈರೆಕ್ಟ್ ಇಟ್ಬಿಡ್ರಿ. 18 ಮೈನಸ್ 7 ಚೌಕಾಂಶ 7 ಪ್ಲಸ್ ಇದ್ರ ಉತ್ತರ 9 ಅಲ್ಲಿ ಇಟ್ಟಿರಿ. ಈ ಚೌಕಾಂಶ ಮೊದಲು ಬಿಡಿಸ್ಕೋರಿ. 7 9 16 ಆಯ್ತು. 18ರಾಗ 16 ಕಳೆದ್ರೆ 2. ಹಾಗಾದ್ರೆ ಇದು ಯಾಕೆ ರೀ ಅಂತ ಕೇಳ್ಬೋದು ನೀವು. ಇದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ ಬೀಜಗಣಿತದ ನಾಳೆ ಭಾಳ ಹೆಲ್ಪ್ ಆಗ್ತದೆ. ಅದನ್ನ ಇದೇ ಕಲಿಬೇಕು. ಆದರೆ ಇಲ್ಲಿ ಕ್ರಿಯೆಗಳು ಏನಿರಬೇಕು, ಪ್ಲಸ್ ಮೈನಸ್ ಬಿಟ್ರೆ ಮತ್ಯಾವುದು ಇರಬಾರ್ದು. ಗುಣಾಕಾರ ಭಾಗಾಕಾರ ಇತ್ತ ನಾ ಹೇಳುವಂಥ ಪದ್ಧತಿಯನ್ನು ಮಾಡಬಾರ್ದು. ಇದು ಏನು ಮಾಡೋದಂದ್ರೆ ಈ ದುಂಡಕಂಶ ತೆಗೆದು ಬಿಡ್ಬೇಕು. ಈಗ ನೀವು ಅಂದ್ರೆ ಈ ಚಿಹ್ನೆ ಹಿಡೀರಿ ನೋಡ್ರೆ ನಾ ಹಾಕ್ತಾನೆ. 18 ಮೈನಸ್ ಚೌಕಾಂಶ 7 ಪ್ಲಸ್ ಪುಷ್ಪಾವರಣ 3 ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್ 5 ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್ 6 ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್ 7. ಈಗ ದುಂಡಕಂಶ ಹೋತು, ಪುಷ್ಪಾವರಣ ಬಂತು, ಚೌಕಾಂಶ 7 ಬಂತು. ನೋಡ್ರಿ ಇನ್ನೊಂದ್ಸಲ ತಿಳಿಸಿ ಹೇಳ್ತೀನಿ. 18 ಮೈನಸ್ ಚೌಕಾಂಶ 7 ಪ್ಲಸ್ ಪುಷ್ಪಾವರಣ 3. ಈ ಚಿಹ್ನದಿಂದ ಇವುಗಳನ್ನು ಚಿಹ್ನೆ ಬದಲಾಯಿಸ್ಬೇಕು. ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್ 5 ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್ 6 ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್ 7 ಚೌಕಾಂಶ ಪೂರ್ತಿ. ಇನ್ನು ಚೌಕಾಂಶ ಇದು ಪುಷ್ಪಾವರಣಕ್ಕೆ ಹಿಡಿಬೇಕು. ನೋಡಿ 18 ಮೈನಸ್ 7 ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್ 3 ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್ 5 ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್ 6 ಪ್ಲಸ್ ಗುಂಡ್ಲೆ ಪ್ಲಸ್ ಪ್ಲಸ್ 7. ಏನು ಹೊತ್ತಿಗೆ ಚೌಕಾವರಣ ಹೋಯ್ತು. ಈಗ ನೋಡಿ 18 ಮೈನಸ್ ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ 7 ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ 3 ಮೈನಸ್ ಪ್ಲಸ್ ಗುಂಡ್ಲೆ ಮೈನಸ್ 5 ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ 6 ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ 7. ಈಗ ಎಲ್ಲ ಹೊರಗೆ ಬಂದುಬಿಟ್ಟು ಕಂಸಗಳಿಂದ ಹೊರಗೆ ತಂದ್ರೆ ನೀವು ನೋಡ್ರಿ 18 ಮೈನಸ್ ಮೈನಸ್ ಪ್ಲಸ್ ಮೈನಸ್ 7 ಮೈನಸ್ ಪ್ಲಸ್ ಮೈನಸ್ ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ 3 ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ 5 ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ 6 ಮೈನಸ್ ಗುಂಡ್ಲೆ ಮೈನಸ್ ಮೈನಸ್ 7. ಇದ್ರಾಗ ಅದಕ್ಕೆ ಗುಣ ಯಾವ ತಕ್ಕೊಡಿ. 18 ಪ್ಲಸ್ ಎಲ್ಲದ ಹುಡ್ಕ್ಯಾಡ್ರಿ ಪ್ಲಸ್ 6 ಪ್ಲಸ್ 6 ನೋಡ್ರಿ 18 6 20 ಮೈನಸ್ 7 ಮೈನಸ್ 3 ಮೈನಸ್ 5 ಮೈನಸ್ 7. ಇವತ್ತನ್ನು ಕೂಡಿಸ್ರಿ 18 ಆಮೇಲೆ ಇದು ಮೈನಸ್ ಚಿನ್ನದಲ್ಲ. 18 1 6 ಎಷ್ಟು 24. 18 1 6 24. 7 3 10 15 15 1 7 22 ಮೈನಸ್ 22. 24ರಾಗ 22 ಆದರೆ 2.
ಆನ್ಸರ್ ಇಸ್ ಈಕ್ವಲ್ ಟು 2. ಈ ಗಣಿತ ಯಾವಾಗ ಉಪಯೋಗ ಆಗ್ತದೆ ಅಂದ್ರೆ ನಿಮಗೆ ಬೀಜಗಣಿತದೊಳಗೆ ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ಪ್ಲಸ್ ಮೈನಸ್ ಇದ್ದಾಗ ಅಷ್ಟೇ ಮಾಡ್ಬೇಕು ಇದನ್ನು. ಉಳ್ಕೆ ಟೈಮ್ದಾಗ ಭಾಗಾಕಾರ ಗುಣಾಕಾರ ಇದ್ದ ಈ ಕ್ರಿಯೆಯನ್ನು ಮಾಡಬಾರ್ದು. ಅತಿ ವೆರಿ ಇಂಪಾರ್ಟೆಂಟ್ ಇದು. ಬಿಡಿಸ್ಕೊಟ್ರು.